ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಗಡಿ ಕಾಯ್ತಕ್ಕಂಥ ಸೈನಿಕರು ಬೀದಿಗಿಳಿದು ಹೋರಾಟ ಮಾಡುವಂತ ಪರಿಸ್ಥಿತಿ ವಿಪರ್ಯಾಸ ನಮಗೆ ಬಂದಿದೆ. ನಿನ್ನೆ ಸುಮಾರು 2-3 ಸಾವಿರ ಜನ ಸೈನಿಕರು ನಿವೃತ್ತಿ ಹೊಂದವರು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಿದ್ದು ನಾವು ನೋಡಿದಾಗ ಹೋಗಲ್ ಕೇಳಿದ್ರೆ ಅಲ್ಲೇನಾಗಿದೆ, ಅವ್ರಿಗೆ ಏನು ನಿವೃತ್ತಿ ಆದವ್ರಿಗೆ 5 ಎಕರೆ ಜಮೀನು ಕೊಡ್ತಾರೆ ಅವ್ರವ್ರ ಕ್ಷೇತ್ರಗಳಲ್ಲಿ, ಅದನ್ನ ಸರಿಯಾದ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಕೊಡ್ತಾ ಇಲ್ಲ, ಸೈಟ್ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಒಂದು. ಮತ್ತೆ ಅವ್ರಿಗೆ KPSC ನಲ್ಲಿ ಮತ್ತೆ ಇದರಲ್ಲಿ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಮತ್ತೆ ಎಲ್ಲದರಲ್ಲೂ ಕೇಂದ್ರ ಸರ್ಕಾರ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಟ್ಟಿದೆ, ಅದರಲ್ಲಿ ಇಲ್ಲೂ ಕೂಡ 50% ಟ್ಯಾಕ್ಸ್ ಆಗ್ತಾ ಇದ್ದಾರೆ, ಅದನ್ನ ತೆಗಿಬೇಕು ಅನ್ನೋದೊಂದು. ಮತ್ತೆ ಅಲ್ಲಿ ಮಕ್ಕಳಿಗೆ MBBS ಮತ್ತೆ ಟೆಕ್ನಿಕಲ್ ಕೋರ್ಸ್ಗಳಿಗೆ ಆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ರಿಸರ್ವೇಶನ್ ಇಡ್ತಕ್ಕಂಥದ್ದು. ಮತ್ತೆ ಅವ್ರಿಗೆ ಆ ಒಂದು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸೈನಿಕರ ಭವನ ನಿರ್ಮಾಣ ಮಾಡಬೇಕು ಅಂತ ಒಂದು ಒತ್ತಾಯ ಮಾಡಿ